ನಮಸ್ಕಾರ. ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಮೊದಲನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ಆಷಾಢ ಶುಕ್ರವಾರ ಅಂತಂದ್ರೆ ಏನೋ ಒಂದು ಸಂಭ್ರಮ. ಅಂಥದ್ರಲ್ಲಿ ದೇವಸ್ಥಾನಕ್ಕೆ ಬೆಳಗ್ಗೆ ಬಂದು ಅಲಂಕಾರನ ನೋಡಿ ನಮ್ಮ ಮನಸ್ಸಲ್ಲಿರುವ ಇಚ್ಛೆಗಳನ್ನು ಕೋರ್ಕೊಂತ ದಿನ ಶುರು ಮಾಡಿದ್ರೆ ಅದರಲ್ಲಿ ಇನ್ನೇನೋ ಮತ್ತೊಂದು ಖುಷಿ. ಸೊ ನಮ್ಮ ಮೈಸೂರಿನ KG ಕೊಪ್ಪಲಲ್ಲಿರುವಂತಹ ಈ ಬನ್ನಂತಮ್ಮ ದೇವಸ್ಥಾನದಲ್ಲಿ ಇವತ್ತು ನಿಂಬೆಹಣ್ಣಿನ ಅಲಂಕಾರವನ್ನು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಒಳಗೆ ಹೋಗೋಣ. ನಮಸ್ಕಾರ. ಇವತ್ತು ಮೊದಲನೇ ಆಷಾಢ ಶುಕ್ರವಾರ. ಬನ್ನಂತಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿರ್ತಾರೆ. ಈ ವರ್ಷ ನಾವು ನೋಡ್ತಿರೋ ಹಾಗೆ ನಿಂಬೆಹಣ್ಣಿನ ಅಲಂಕಾರ ಮಾಡಿದ್ದಾರೆ. ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಪ್ರತಿ ಮೊದಲನೇ ಶುಕ್ರವಾರ ಆದಿಶಕ್ತಿ ಬನ್ನಂತಮ್ಮ ಕಾಳಮ್ಮ ಇವತ್ತು ಕಾಳಮ್ಮಂದು ಜನ್ಮ ದಿವಸ ಅಂತ ನಮ್ಮ ಇವತ್ತು ಮೊದಲನೇದು. ನಾವು ಪೂರ್ವದಿಂದ ಒಂದು ಮಣ್ಣಲ್ಲಿ ಮಾಡ್ಕೊಂಡು ಇವತ್ತು ಕಾಳಮ್ಮ ಹಬ್ಬ ಮಾಡ್ತೀವಿ. ಈ ನೆಕ್ಸ್ಟ್ ವಾರ ಶುಕ್ರವಾರ, ಬುಧವಾರ, ಗುರುವಾರ ಸಿಹಿ ಸಪ್ಪೆ ಕೊಡ್ತೀವಿ. ಶುಕ್ರವಾರ ಇಲ್ಲಿ ಮಾಮೂಲಿ ಏನೋ ಹಿಂದೆ ಕೊಂತ ಪದ್ಧತಿ ಥರ ಕೋಳಿ ಕುದಿಯನ್ನು ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಶುಕ್ರವಾರ ಅದು ಮೊದಲನೇ ಶುಕ್ರವಾರ ಕಾಳಮ್ಮ ನಮ್ಮ ಫಸ್ಟ್ ಬಿದ್ದಿದೆ. ಇಷ್ಟವರೆಗೆ ಬಿದ್ದಿದ್ದಿಲ್ಲ, ಶುಕ್ರವಾರ ಬಿದ್ದಿದೆ. ಇವತ್ತು ನಿಂಬೆಹಣ್ಣ ಅಲಂಕಾರನ ಮಾಡ್ತಾಯಿದ್ರಿ. ಪ್ರತಿ ನೆಕ್ಸ್ಟ್ ಶುಕ್ರವಾರ ಇದು ಒಂಬಳೆದು ಅಡಿಕೆ ಒಂಬಳೆದನ್ನು ಮಾಡ್ತಾಯಿದ್ವಿ. ಪ್ರತಿ ಒಂದೊಂದು ಸರಿ ವರ್ಷಕ್ಕೆ ಒಂದೊಂದು ಸರಿ ವಿಶೇಷವಾಗಿ ಚೇಂಜ್ ಮಾಡಿ ಅಮ್ಮನಿಗೆ ಸೇವೆಯನ್ನು ತಲುಪ್ತಾಯಿದ್ವಿ. ಮೊದಲು ಈಗ 21ನೇ ವರ್ಷದ್ದು ಮುಂದಿನ ತಿಂಗಳು 15ನೇ ತಾರೀಕು ಕುಂಭಾಭಿಷೇಕ ಇದೆ. 14, 15, 16, 15ನೇ ತಾರೀಕೆ ಅಮ್ಮಂದು ಕುಂಭಾಭಿಷೇಕ ಇದೆ. 21ನೇ ವರ್ಷ ಆಯ್ತದೆ. ಇದು ಈ ದೇವಸ್ಥಾನ ನಾವಾಗಲಿ ಆ ಕಡೆ ಈ ಕಡೆ ಬರೀ ಬನ್ನಂತಮ್ಮ ಕಾಳಮ್ಮ ಅಂತ ಸ್ಥಾಪನೆ ಇದ್ದಿದ್ದು ಪೂರ್ವದಿಂದ ಮಾಡ್ಕೊಂಬಂದಿದ್ದು. ಪೂರ್ವದಲ್ಲಿ ಬರೀ ದೇವಸ್ಥಾನ ಇರಲಿಲ್ಲ. ಹಳೆ ಒಬ್ಬರು ಎಲ್ಲ ಪಾಪ ಹಿಂದೆ 100 ವರ್ಷದ ಹಿಂದೆ ಇತಿಹಾಸ ಗೊತ್ತಿಲ್ಲ. ಇದು ಪ್ಲೇಗು ಕಾರ್ಲ ಬಂದಂಥ ಸಂದರ್ಭದಲ್ಲಿ ದೇವ್ರುಗಳನ್ನ ಊರವರು ಬುದ್ಧಿಜೀವಿಗಳು ಗುರುಗಳೆಲ್ಲ ಮಾಡಿ ಒಂದು ಸ್ಥಾಪನೆ ಮಾಡಿದರು. ಆಗಲಿಂದ ಇಲ್ಲಿವರೆಗೂ ನಮ್ಮ ಕನ್ಯಾಗುಳ ಕೊಪ್ಪಳದು ಸುತ್ತಮುತ್ತ ಹಳ್ಳಿಗಳಿಗಾಗ್ಬೋದು ಯಾವುದೇ ತೊಂದರೆ ಆಗದಂತೆ ಆ ತಾಯಿ ನಮ್ಮಮ್ಮ ಕಡ್ಕೊಂಬಂತಿದ್ದಾಳೆ. ಈ ದೇವಸ್ಥಾನ ಆದಿಶಕ್ತಿ ದೇವಸ್ಥಾನ ಏಕೆ ಬಂತು ಅಂತ ಅಂದರೆ ಮಧ್ಯದಲ್ಲಿ ನಮಗೆ ಹಿಂದೆ ಅವ್ರಿಗೆ ಗೊತ್ತಿರಲಿಲ್ಲ. ಅದು ನಾವು ಬಂದು ಇಮಿಡಿಯೇಟ್ಲಿ ಮಾಡೋದ ಅಂತ ದೇವಸ್ಥಾನ ಓಪನ್ ಮಾಡೋದ ಅಂತ ಹಿರಿಯ ಮುಖಂಡರೆಲ್ಲ
ಕೋರೆ ಬಸವರು ಇದ್ದರು. ಅವರು ಕರೆದು ನಮಗೆ ಮಾಡ್ಯಾರಪ್ಪ ದೇವಸ್ಥಾನ, ನಿಮ್ಮ ಯುವಕರು ಮಾಡ್ತಿದ್ದೀನಿ. ಹಿಂದೆ ನಾವು ಒಕ್ಕಲ ಸಂಘದ ಅಧ್ಯಕ್ಷರಾಗಿದ್ದು, ಆ ಸಂದರ್ಭ ಎಲ್ಲ ಶಿವಪ್ಪ, ಬಾಲು ಎಲ್ಲ ಸದಸ್ಯರೆಲ್ಲ ಸೇರಿ ಬಂದ್ ಮಾಡಿದಾಗ ಇದನ್ನು ಸುಮಾರು ಗುರುಗಳು ಒಂದು ಇಟ್ಕೆಗೂಡವ್ರು ಬಂದಿದ್ದರು ದೇವಸ್ಥಾನದವರು. ಈ ಮಧ್ಯದಲ್ಲಿ ಒಂದು ದೇವಸ್ಥಾನ ದೇವ್ರು ಬರಲೇಬೇಕು, ಅದಕ್ಕೊಂದು ಶಕ್ತಿ ಇದೆ, ಅಲ್ಲಿಗಂಟ ನೀವು ಯಾವ ಕೆಲಸ ಮಾಡಿದ್ರು ಆಗಲ್ಲ. ಮಧ್ಯದೊಂದು ತೊಲೆ ಇತ್ತು, ಯಾರು ಬಂದು ನೋಡಿದ್ರು ಆ ತೊಲೆ ತೆಗಿಬೇಕು ಅಂತಿದ್ದು. ನಮ್ಮ ತೆಗೆದಿರೋದು 80,000 ರೂಪಾಯಿ ಅವತ್ತಿನ ದಿವಸದಲ್ಲಿ. 80,000 ರೂಪಾಯಿ ಇತ್ತು. ಅವತ್ತಿನ ದಿವಸ ಹೆಂಗೆ ಮಾಡೋದಪ್ಪ ಅಂತಿದ್ದ. ಒಬ್ಬರು ಮುಸ್ಲಿಂ ಬಂದುವೆ ಒಂದು ಆತ ತೆಗೆದು ಬಿಡಿ ಅದನ್ನು ಅಂತಂದರು. ಅವರು ಕರಿಮಾರಮ್ಮನ ದೇವಸ್ಥಾನದವ್ರು ಬಂದು ಒಂದು ಇದು ಆಗಬೇಕು ಅಂತ ಅಂದರೆ ಯಾರು ಒಂದು ಒಳ್ಳೆ ಮನಸ್ಸು ನಿಂತ್ಕೊಂಡು ಇದೇ ಎಕ್ಕದ ಗಿಡ ಇದೆ ಆ ಸ್ಥಾಪದಲ್ಲಿ 21 ವರ್ಷದಿಂದ 22 ವರ್ಷದಿಂದ ಅದೊಂದು ಹೂವು ಇದು ಹಾಕಿ ಮನ್ಸಿರೋರು ಹಾಕಿ ಅಂತ ಹಾಕಿಸಿದ್ರು. ಹೂವು ನಿಮ್ಮ ಕಣ್ಣೆದ್ರಗಡೆ 3 ಗುರು ಗರಗರಗಳು ಸುತ್ತು ಬಿಡ್ತು. ನಮಗೆ ನಾನು ಕಣ್ಣಾರ ನೋಡಿದ್ದು ಇನ್ನೊಂದು ಕಣ್ಣು ಕಟ್ಟಿದಂಗೆ ಇದೆ. 3 ಸುತ್ತು ಗರಗರ ಕೆಲಸ ಆಯ್ತದೆ, ಹೋಗಿ ತೊಲೆ ತೆಗೆದುಬಿಡಿಯೋದು. ಹೆಚ್ಚು ಕಡಿಮೆ ಅವತ್ತು ಅದು ತೆಗೆದು ನಮ್ಮ ಆದಿಚುಂಚನಗಿರಿ ಬಾಲಗಂಗಾ ಕರ್ಸ್ಕೊಂಡ್ಬಿಟ್ಟಿದ್ರು. ಅವ್ರ ಹತ್ರ ಹೋಗಿ ಸಲಹೆ ತಗೊಂಡು ಅವರು ಒಬ್ಬರು ಇಂಜಿನಿಯರ್ ಕಳಿಸಿ ಇದು ಕೆಲಸ ಮಾಡ್ಬೇಕಂತ ಹೋಗಪ್ಪ ನಿಂತು ಅಪ್ಪಲವ್ರು ಆಸೆ ಕಟ್ತಿದ್ರು. ಹೋಗಿ ನಿಂತ್ಕೊಂಡು ಅದು ಮಾಡಿ ಅದು ಮುಗಿಸ್ಬಿಟ್ಟು ಬರೋ ಗಂಟೆ ನೀನೆಲ್ಲೂ ಹೋಗ್ಬೇಡ ಇಂಜಿನಿಯರ್ ಅಂತ ಅವರು ಅಪ್ಪಲ್ ಹಾಸ್ಪಿಟ್ಲ್ ಇರೋ ಕಟ್ಟಿದ್ದವ್ರನ್ನ ಇಂಜಿನಿಯರ್ ಸ್ವಾಮೀಜಿಯವರು ಕಳಿಸಿ ಇಲ್ಲಿ ಮಾಡಿಸ್ಕೊಟ್ರು. ಅದಾಗಿ ತೊಲೆ ತೆಗೆದಿಟ್ಲೆ ಭಕ್ತಾದಿಗಳು ದುಡ್ಡು ಕೊಟ್ಟು ಈ ಮರಗಳು ಹೆಚ್ಚು ಕಡಿಮೆ 10 ಲಕ್ಷ ರೂಪಾಯಿ ಮರಗಳು ಎಲ್ಲಾಗಿ ಹೆಚ್ಚು ಕಡಿಮೆ ಅವತ್ತಿನ ದಿವಸನೇ ಒಂದು 25 ಲಕ್ಷ ಖರ್ಚು ಮಾಡಿ ದೇವಸ್ಥಾನ ಸ್ಥಾಪನೆ. ಅಲ್ಲಿಂದ ಇಲ್ಲಿವರೆಗೂ ಯಾರೇ ಭಕ್ತಾದಿಗಳು ಏನು ಹೇಳ್ಕೊತಾರೆ ಎಲ್ಲ ನೆರವೇರ್ತಿದೆ. ಒಂದು ಸತ್ಯ ಹೇಳ್ತೀನಿ, ಈ ಮೂಲೆಯಲ್ಲಿ ಹೊಸದಾಗಿ ಒಂದು 1 ವರ್ಷ ಲೈಟ್ ಕಂಬ ಮುರಿದೋದು. ಅವ್ನು ಮುರಿದೋದಾಗ ಅಲ್ಲಿ ಹುಡುಗ ಒಳಗಡೆ ಟೀ ಪೆಟ್ಟಿ ಒಳಗೆ ಕುಂತಿತ್ತು. ನಾವು ಅಲ್ಲಿ ಕುಂತಿದ್ದು ಎದುರುಗಡೆ ಅವು ಕಂಬ ಬಿದ್ದೈತ್ಲೆ ಹುಡುಗ ಏನೋ ಆಗೋಣ ಅನ್ಸ್ಬೋದು. ಅಲ್ಲಿ ಹುಡುಗ ಒಳಗಡೆ ಸುಮ್ಮ ಕುಂತಿತ್ತು. ಕಂಬ ಮರ ಬಿದ್ದಿದೆ, ರಾಡ್ ಬಂದಿದೆ, ಒಂದು ಚೂರು ಏಟಾಗಿತ್ತು ಅಷ್ಟೇ. ಅದಕ್ಕೆ ಅಮ್ಮ ಏನು ಮಾಡಿದ್ಯಮ್ಮ ಅಂದ್ಬಿಟ್ಟು ಓಡೋದು, ಏನೂ ಆಗಿತ್ತಿಲ್ಲ, ಆರಾಮಾಗಿತ್ತು. ಕೆಂಪನ ಮಗ ಹಂಗಾಗಿ ದೇವಸ್ಥಾನ ಏನು ಅನ್ಕೋತಾರೆ ಭಕ್ತಾದಿಗಳು. ಇವತ್ತು ಇಂಬೆಣ್ಣೆ ದೀಪ ಆಗ್ಬೋದು, ಇವತ್ತು ಪ್ರಸಾದ ಬೆಳಗ್ಗೆ 1 ಕ್ವಿಂಟಲ್ ಸಾಯಂಕಾಲ 1-2 ಕ್ವಿಂಟಲ್ ಭಕ್ತಾದಿಗಳು ಕೊಡ್ತಾರೆ. ಅದರಂತೆ ಮಾಡ್ಕೊಂಡು ನಾವೆಲ್ಲ ಸದಸ್ಯರುಗಳು ಒಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ದೇವಸ್ಥಾನದ ಇತಿಹಾಸನ ತಿಳಿಸ್ಕೊಟ್ಟಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಸುವರ್ಣ ಶಶಿಧರ್ ಅಂತ. ನಾನು 20 ವರ್ಷದಿಂದ ಈಗ 13 ವರ್ಷದಿಂದ ಈ ದೇವಸ್ಥಾನ ಸ್ಥಾಪನೆ ಆದಾಗಲಿಂದ ಬರ್ತಾ ಇದ್ದೀನಿ. ಶುಕ್ರವಾರ ಪ್ರತಿ ಶುಕ್ರವಾರ 2 ಟೈಮ್ ಬಂದು ನಮಸ್ಕಾರಕ್ಕೆ ಹೋಗ್ತೀನಿ. ದೇವರು ಇವತ್ತಿನವರೆಗೂ ತುಂಬಾ ಆರೋಗ್ಯವಾಗಿ ಎಲ್ಲ ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿ ಆಗುತ್ತೆ. ಶುಕ್ರವಾರ ಯಾವಾಗ ಬರುತ್ತಪ್ಪ ದೇವಸ್ಥಾನಕ್ಕೆ ಯಾವಾಗ ಹೋಗ್ತಾ ಇದ್ದೀನಿ ಅಂತ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮೊದಲನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ನಮಗೂ ಥ್ಯಾಂಕ್ ಯು. ನೋಡಿದ್ರಲ್ಲ, ನಿಂಬೆಹಣ್ಣಿನ ಅಲಂಕಾರದಲ್ಲಿ ದೇವಿ ಎಷ್ಟು ಪ್ರಸನ್ನಳಾಗಿ, ನನಗಂತೂ ತುಂಬಾ ಖುಷಿ ಆಯ್ತು. ಇದೇ ತರ ವಾರ ಏನ್ ಅಲಂಕಾರ ಇರುತ್ತೆ ಅದರ ವಿಶೇಷತೆಯನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಮೊದಲನೇ ಆಷಾಢ ಶುಕ್ರವಾರದ ಶುಭಾಶಯಗಳನ್ನ ತಿಳಿಸ್ತಾ, ಫಸ್ಟ್ ಟೈಮ್ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದು ಒಂದು ಪ್ರೋತ್ಸಾಹ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್, ಕೃತಿಕಾ ಸೈನಿಂಗ್ ಆಫ್. ನಮಸ್ಕಾರ.